ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಪ್ರಬಂಧ ನಿರುದ್ಯೋಗ ಸಮಸ್ಯೆಗಳ ಬಗ್ಗೆ ಪೀಠಿಕೆ, ವಿವರಣೆ ಹಾಗೂ ಉಪಸಂಹಾರದೊಂದಿಗೆ ಬನ್ನಿ ಇವತ್ತಿನ ವಿಡಿಯೋ ತಡ ಮಾಡದೆ ಶುರು ಮಾಡೋಣ. ನಿರುದ್ಯೋಗ ಸಮಸ್ಯೆಗಳು. ಮೊದಲನೇದಾಗಿ ಪೀಠಿಕೆ. ಜನರಿಗೆ ಕೆಲಸ ಮಾಡುವ ಮನಸ್ಸು ಮತ್ತು ಸಾಮರ್ಥ್ಯಗಳೆರಡೂ ಇದ್ದರೂ ಜನರು ಯಾವುದೇ ಉತ್ಪಾದಕ ಚಟುವಟಿಕೆಗಳಲ್ಲಿ ಲಾಭದಾಯಕವಾಗಿ ಭಾಗಿಯಾಗಿದ್ದರೂ ಸನ್ನಿವೇಶವೇ ನಿರುದ್ಯೋಗವಾಗಿದೆ. ವಿವರಣೆ ನೋಡೋದಾದರೆ, ಉದ್ಯೋಗ ಮಾಡಲು ಶ್ರಮ ಪಡಲು ತಯಾರಾಗಿರುವ ಜನತೆಗೆ ಉದ್ಯೋಗವಿಲ್ಲದೆ ಇರುವುದು ಅಪಾರ ನೋವಿನ ಸಮಸ್ಯೆಯಾಗಿದೆ. ಇಂತಹ ಜನ ಬಲವಂತವಾಗಿ ಸೋಮಾರಿಗಳಾಗುತ್ತಾರೆ. ಉದ್ಯೋಗಕ್ಕಾಗಿ ಅಲೆಯುವವರ ಸಂಖ್ಯೆ ಮಿತಿಮೀರಿ ಬೆಳೆಯುತ್ತಿದೆ. ಪಟ್ಟಣಗಳಲ್ಲಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸಲು ಅನೇಕ ಸಂಸ್ಥೆಗಳಿವೆ. ಆದರೆ ಹಳ್ಳಿಗಳಲ್ಲಿ, ಸಣ್ಣ ಪುಟ್ಟ ಊರುಗಳಲ್ಲಿ ಯಾವ ಅನುಕೂಲವೂ ಇಲ್ಲ. ನಿರುದ್ಯೋಗದ ಪ್ರಕಾರಗಳು 6 ಇದೆ. ಯಾವ್ಯಾವ್ದು ನೋಡೋಣ ಬನ್ನಿ. ಕಾರ್ಯಾತ್ಮಕ ನಿರುದ್ಯೋಗ, ರಚನಾತ್ಮಕ ನಿರುದ್ಯೋಗ, ಋತುಮಾನದ ನಿರುದ್ಯೋಗ, ಮಾರುವೇಷದ ನಿರುದ್ಯೋಗ, ಘರ್ಷಣಾತ್ಮಕ ನಿರುದ್ಯೋಗ, ಕೊನೆಯದಾಗಿ ಜನಸಂಖ್ಯಾ ನಿರುದ್ಯೋಗ. ಇದಾದ ಮೇಲೆ ನಿರುದ್ಯೋಗ ಸಮಸ್ಯೆಗೆ ಪ್ರಮುಖ ಕಾರಣಗಳು ಯಾವ್ಯಾವಂದರೆ, ಜನಸಂಖ್ಯೆ. ನಮ್ಮ ದೇಶದಲ್ಲಿ ಮಿತಿಮೀರಿದ ಜನಸಂಖ್ಯೆಯಿಂದ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚುತ್ತಿದೆ. ಅನಕ್ಷರತೆ. ಶಾಲೆಗೆ ಹೋಗಿ ಯಾವುದೇ ಜ್ಞಾನವನ್ನು ಪಡೆಯದೇ ಇರುವುದರಿಂದ ಸರಿಯಾದ ಉದ್ಯೋಗ ಸಿಗದೆ ನಿರುದ್ಯೋಗಿಗಳಾಗಿದ್ದಾರೆ. ಇದಾದ ಮೇಲೆ ಯುವಕರಲ್ಲಿ ಶಿಕ್ಷಣ ಮತ್ತು ಕೌಶಲ್ಯದ ಕೊರತೆ. ಯುವಕರಿಗೆ ಸರಿಯಾದ ವೃತ್ತಿ ಶಿಕ್ಷಣ ಮತ್ತು ಕೌಶಲ್ಯಗಳನ್ನು ಕಲಿಸದೇ ಇರುವುದರಿಂದ ಉದ್ಯೋಗ ಸಿಗದೆ ನಿರುದ್ಯೋಗಿಗಳಾಗಿದ್ದಾರೆ. ಗುಡಿ ಕೈಗಾರಿಕೆಗಳ ಅವನತಿ. ಗುಡಿ ಕೈಗಾರಿಕೆಗಳಲ್ಲಿ ಮಾಡಿದ ವಸ್ತುಗಳನ್ನು ಜನರು ಕೊಳ್ಳದೇ ಇರುವುದರಿಂದ ಗುಡಿ ಕೈಗಾರಿಕೆಗಳು ಮುಚ್ಚುತ್ತಿವೆ. ಇದರಿಂದಲೂ ಉದ್ಯೋಗಗಳ ಕೊರತೆಯುಂಟಾಗುತ್ತದೆ. ಇದಾದಮೇಲೆ ನಿರುದ್ಯೋಗ ಸಮಸ್ಯೆಗಳಿಗೆ ಪರಿಹಾರಗಳು ಯಾವ್ಯಾವ ನೋಡೋಣ ಬನ್ನಿ. ಕುಟುಂಬ ಯೋಜನೆಯಿಂದ ಜನಸಂಖ್ಯೆಯನ್ನು ನಿಯಂತ್ರಿಸಬೇಕು. ಉತ್ತಮ ಶಿಕ್ಷಣವನ್ನು ಒದಗಿಸಬೇಕು. ಯುವಕರಿಗೆ ಸರಿಯಾದ ಮಾರ್ಗದರ್ಶನ ನೀಡಬೇಕು. ಶಾಲೆಗಳಲ್ಲಿ ಮಕ್ಕಳಿಗೆ ಪಠ್ಯದ ಜೊತೆ ವೃತ್ತಿಪರ ಶಿಕ್ಷಣವನ್ನು ನೀಡಬೇಕು. ಗ್ರಾಮೀಣ ಕೈಗಾರಿಕೆಗಳಿಗೆ ಉತ್ತೇಜನ ನೀಡಬೇಕು. ಜನರು ಸೋಮಾರಿತನವನ್ನು ಬಿಟ್ಟು ಸ್ವಂತ ಉದ್ಯಮಗಳನ್ನು ಪ್ರಾರಂಭಿಸಬೇಕು. ಕೈಗಾರಿಕಾ ವಲಯಗಳನ್ನು ಉತ್ತೇಜಿಸಬೇಕು. ಇತ್ತೀಚೆಗೆ ಸರ್ಕಾರವು ಸಣ್ಣ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಿ ಧನ ಸಹಾಯ ಮಾಡುತ್ತಿದೆ. ಬ್ಯಾಂಕ್ಗಳಲ್ಲಿ ಸಾಲವನ್ನು ಕೊಡಿಸುತ್ತಿದೆ. ಜನರು ಇದರ ಸದುಪಯೋಗವನ್ನು ಪಡೆಯಬೇಕು. ಇದಾದ ಮೇಲೆ ನಿರುದ್ಯೋಗ ಸಮಸ್ಯೆಗಳನ್ನು ಹೋಗಲಾಡಿಸಲು ಸರ್ಕಾರದ ಕ್ರಮಗಳು. ಸ್ವಯಂ ಉದ್ಯೋಗಗಳನ್ನು ಮಾಡಲು ತರಬೇತಿಗಳನ್ನು ನೀಡುತ್ತಿದೆ. ಮೊದಲನೇದಾಗಿ. ಎರಡನೇದು ಉದ್ಯೋಗ ಖಾತರಿ ಯೋಜನೆ. ಮೂರನೇದು ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳನ್ನು ಅಭಿವೃದ್ಧಿಗೊಳಿಸಲು ಸರ್ಕಾರವು ಯೋಜನೆ ಮಾಡುತ್ತಿದೆ. ಸಂಪೂರ್ಣ ಗ್ರಾಮೀಣ ರೋಜಗಾರ ಯೋಜನೆ ತಂದಿದೆ. ಉಪಸಂಹಾರ. ಮೊದಲು ಭ್ರಷ್ಟಾಚಾರಗಳು ನಿರ್ಮೂಲನವಾಗಬೇಕು. ಜನತೆಯು ಜ್ಞಾನದ ಮಟ್ಟ, ವಿದ್ಯಾರ್ಹತೆಯನ್ನು ಹೆಚ್ಚಿಸಿಕೊಂಡರೆ ಅವರ ಜ್ಞಾನಕ್ಕೆ ತಕ್ಕಂತೆ ಉದ್ಯೋಗಗಳನ್ನು ಮಾಡಬಹುದು. ಆಗ ನಿರುದ್ಯೋಗ ಸಮಸ್ಯೆಗಳು ಕಡಿಮೆಯಾಗಿ ನಮ್ಮ ರಾಷ್ಟ್ರವು ಅಭಿವೃದ್ಧಿ ಪಥದತ್ತ ಸಾಗುತ್ತದೆ. ಇದಿಷ್ಟು ನಿರುದ್ಯೋಗ ಸಮಸ್ಯೆಗಳ ಬಗ್ಗೆ ಪ್ರಬಂಧ ಆಗಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಏನೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ತಪ್ಪದೆ ನೋಡ್ಬೋದು. ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.